ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಅಭ್ಯರ್ಥಿಗಳ ಪಟ್ಟಿ ಅಂತಿಮವಾಗಿದ್ದು, ಸಂಕೇಶ್ವರ ನಗರದ ಹಿರಿಯರು ಆದ ಹಾಗೂ ಉದ್ಯೋಜಕರು ಆದ ಶಂಕರ ವಿಠಲ ಹೆಗಡೆ ಅವರು ಜೊಲ್ಲೆ ಜಾರಕಿಹೊಳಿ ಪ್ಯಾನೆಲ್ದಿಂದ ಸ್ಪರ್ಧೆ ಮಾಡ್ತಾ ಇದ್ದು, ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟವಾದ ಬಳಿಕ ಶಂಕರ ಹೆಗಡೆ ಅವರು ಮಾಧ್ಯಮಗಳ ಮುಂದೆ ತನ್ನ ಮೊದಲ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಅಪ್ಪನಗೌಡ ಪಾಟೀಲ್ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬರುವ 28 ತಾರೀಕಿಗೆ ಏನಿದೆ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನನಗೂ 2A ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಆಗಲಿ, ಭಾರತೇಂದ್ರ ಜಾರಕಿಹೊಳಿ ಅವರಾಗಲಿ, ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಾಗಲಿ, ಇವ್ರ ಪ್ಯಾನಲ್ದಲ್ಲಿ ನನಗೆ 2A ನನಗೊಂದು ಸೀಟ್ ಕೊಟ್ಟಿದ್ದಕ್ಕಾಗಿ ಪ್ರಪ್ರಥಮವಾಗಿ ನಾನು ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಎಲ್ಲ ಸದಸ್ಯರಿಗೆ ಮತ್ತು ಅಣ್ಣವ್ರಿಗೆ, ಜಾರಕಿಹೊಳಿ ಪ್ಯಾನಲ್ಗೆ, ಅಪ್ಪನಗೌಡ ಪಾಟೀಲ್ ಪ್ಯಾನಲ್ಗೆ ನಾನು ಅತ್ಯಂತ ಋಣಪೂರ್ವಕ ಚಿರಋಣಿಯಿದ್ದೇನೆ. ಅದೇ ಪ್ರಕಾರ ಈ ಮುಂಬರುವ ಚುನಾವಣೆಯಲ್ಲಿ ಸಂಕೇಶ್ವರ ಭಾಗದಿಂದ ಸಂಜೀವಣ್ಣ ಶಿರ್ಕೋಳಿ, ಅಮರಣ್ಣ ನಲ್ಲವಡೆ ಒಳಗೊಂಡ ನನಗೂ ಶಂಕರ ಹೆಗಡೆ ಅವರು ನಾನು 3 ಟಿಕೆಟ್ ಕೊಟ್ಟಿದ್ದಾರೆ. ಈ ಬರ್ತಕ್ಕಂಥ 28 ತಾರೀಕಿಗೆ ಈ ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ಪ್ಯಾನಲ್ಗೆ, ಅಪ್ಪನಗೌಡ ಪಾಟೀಲ್ ಪ್ಯಾನಲ್ಗೆ ಪ್ರಚಂಡ ಬಹುಮತದಿಂದ ಈ ಭಾಗದ ಎಲ್ಲ ಮತದಾರ ಬಂಧುಗಳು ಆಶೀರ್ವಾದ ಮಾಡಬೇಕಂತ ಅತ್ಯಂತ ಕಳಕಳಿ ವಿನಂತಿ ಮಾಡ್ತೇನೆ. ಅದೇ ಪ್ರಕಾರ ಈ ಚುನಾವಣೆಯಲ್ಲಿ ಬಹುತೇಕ ನಮ್ಮ ಪ್ಯಾನಲ್ ಯಶಸ್ವಿ ಆಗ್ತದೆ ಅಂತ ಅತ್ಯಂತ ವಿಶ್ವಾಸದಿಂದ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಒಂದು ಸೀಟ್ ಕೊಟ್ಟದಕ್ಕೆ ಅವರಿಗೆ ಧನ್ಯವಾದಗಳು. ಇದೇ ಪ್ರಕಾರ ಮುಂಬರುವ 8 ದಿವಸದಲ್ಲಿ ನಾವೆಲ್ಲ ಮತದಾರ ಬಂಧುಗಳಿಗೆ ಸಮಕ್ಷಮವಾಗಿ ಭೇಟಿಯಾಗಿ ಅವರಿಗೆ ವ್ಯವಸ್ಥಿತವಾಗಿ ವಿನಂತಿ ಮಾಡಿಕೊಂಡು ಈ ಮುಂದಿನ ಚುನಾವಣೆಯಲ್ಲಿ ನಾವೆಲ್ಲರೂ ಯಶಸ್ವಿ ಆಗೋಣ ಅಂತ ಆ ಶಂಕರಲಿಂಗ ಮತ್ತು ದುರುಂದೇಶ್ವರಿ ಪ್ರಾರ್ಥಿಸುತ್ತೇನೆ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.